ಭಗವಾನ್ ತಥಾಗತ ಭಗವಾನ್ ಬುದ್ಧರ ಪಾದಗಳಿಗೆ ನಮಿಸುತ್ತಾ, ಬೋಧಿಸತ್ವ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಈ ವೇದಿಕೆ ಮೇಲೆ ಆಸನಿರಿಸ್ತಕ್ಕಂಥ ನಮ್ಮ ಪೂಜ್ಯ ಸಂಘಪಾಲ ಬಂತೇಜಿಯವರಿಗೆ ನಮಿಸುತ್ತಾ, ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ನಮ್ಮ ಜನಪರ ವೇದಿಕೆಯ ಹಿರಿಯರು ಮತ್ತು ಬೌದ್ಧ ಧರ್ಮೀಯರು ಮಾರ್ಗದರ್ಶಕರು ಆದ ನಮ್ಮ ಜನಪರ ವೇದಿಕೆಯ ಅಧ್ಯಕ್ಷರು ವಿಠಲ್ ದಾಸ್ ಪ್ಯಾಗೇಸರ್ ಅವರೇ, ಹಾಗೂ ನಮ್ಮ ಆಯುಷ್ಮತಿ ಚೂಡಮಣಿ ಮೇಡಮ್ ಅವರೇ ಮತ್ತು ಆಯುಷ್ಮಾನ್ ನಾರಾಯಣ್ ರವರೇ, ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ, ಹಾಗೂ ಬೌದ್ಧ ಬಾಬಾ ಸಾಹೇಬ್ರ ದಮ್ಮೆಂದಿರೆ, ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪ್ರೀತಿಯ ಭೀಮ ತಮ್ಮ ಸಂಘ ಎಲ್ಲ ಅನುಯಾಯಿಗಳಿಗೆ ಹಾಗೂ ನಮ್ಮ ಜನಪರ ವೇದಿಕೆಯ ಎಲ್ಲ ರೂವಾರಿಗಳಿಗೆ ನಾನು ನಮಿಸುತ್ತಾ, ಈ ಜನಪರ ವೇದಿಕೆಯ ಪ್ರವಚನ ಏನು, ಈ ಜನಪರ ವೇದಿಕೆ ನಡೆದುಕೊಂಡ ದಾರಿ ಹೇಗೆ ಅಂತ ನಾನು ಒಂದು 5 ನಿಮಿಷದಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ರಿಟೈರ್ಡ್ ASI ಮಂಗಳೂರಲ್ಲಿ ವಾಸ ಇದ್ದೀನಿ ಅಂತ. ನಾನು 3 ವರ್ಷ ಆಯ್ತು ರಿಟೈರ್ಡ್ ಆಗಿ, 4 ವರ್ಷ ನಡೀತಾ ಇದೆ. ನನಗೆ ಒಂದು ಗೂಗಲ್ ಮೀಟ್ ನಲ್ಲಿ ನೋಡ್ತಾ ಒಂದು ಹಳೆ ವೇದಿಕೆ ಇತ್ತು, ಭಗವಾನ್ ಬುದ್ಧನ ಮತ್ತು ಬಾಬಾ ಸಾಹೇಬರು ಇದ್ದರ ತಿಳಿಸುವಂತ ವೇದಿಕೆ. ಆ ವೇದಿಕೆಯ ಮುಖಾಂತರ ನಾನು ಈ ಜನಪರ ವೇದಿಕೆಗೆ ತೊಡಗಿಸ್ಕೊಳ್ಳಿಕ್ಕೆ ಕಾರಣ ಆಯ್ತು. ಇದಕ್ಕೆಲ್ಲ ಕಾರಣ ಯಾಕೆಂದ್ರೆ ನಮ್ಮ ಹಿಂದಿನ ಪೂರ್ವಜರ ನೆನೆಸ್ಕೋಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಒಂದು ಆನ್ಲೈನ್ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಅಗೂರಿನಲ್ಲಿರ್ತದೆ ಇಂದಿನ ವೇದಿಕೆಯಲ್ಲಿ. ಅದು ಇವಾಗ ನನಗೆ ಪರಿಚಯ ಮೊದಲಿಗೆ ಕಟ್ಟುವುದು ನಮ್ಮ ಹಿರಿಯ ಉಪಾಸಕರು, ಜನಪರ ವೇದಿಕೆಯ ವ್ಯವಹಾರಗಳ ನಮ್ಮ ಸ್ನೇಹಿತರಾದ ಡಾಕ್ಟರ್ ಸುಭಾಷ್ ಚಂದ್ರ ಸರ್ ಬಸ್ಕೊಡಿ ಕೇಳ್ಕೊಂಡಿದ್ದೀನಿ ಅಂತೇಳಿ ನನ್ನ ರಿಪೋರ್ಟ್ ಮಾಡಿ ಹೇಳ್ತಾ ಇದ್ರು. ಜೊತೆಗೆ ನಾನು ನಮ್ಮ ಸ್ನೇಹಿತರು ಇನ್ನೊಬ್ರು ಕರ್ಕೊಂಡು ಸರ್ ಅಂದ್ರೆ ಕರೀತಿ ಸರ್ ಹುಡ್ಸಾಂಗರು ಬಂದರು, ಮೈಸೂರು ಹುಡ್ಸಾಂಗ ಅಲ್ಲಿ ಹೋದಾಗ ಅಲ್ಲಿ ಒಂದು ಪ್ರವಚನ ಕೇಳ್ತಾ ಹೋದಾಗ ನಮ್ಮ ಚೂಡಮಣಿ ಮೇಡಮ್ ಅವರು ಅಲ್ಲಿ ಬಂದಿದ್ರು. ಆ ಸಂದರ್ಭದಲ್ಲಿ ಅವರ ಒಂದು ಮಾತು ವಿಚಾರಗಳನ್ನ ಕೇಳಿ, ಅವರ ಅನುಭವದ ಕಥೆಗಳನ್ನ ಕೇಳಿ ನಾನು ಅಲ್ಲಿಂದ ಪರಿವರ್ತನೆ ಹೊರಟೆ. ಇದಕ್ಕೆಲ್ಲ ಕಾರಣ ನಮ್ಮ ಸುಭಾಷ್ ಚಂದ್ರ ಸರ್ ಮತ್ತೆ ನಾಗೇಶ್ ಸರ್, ನಮ್ಮ ಇನ್ನೊಂದು ವೇದಿಕೆ, ಈಗ ಜನಪರ ವೇದಿಕೆಯಲ್ಲಿ ತಾವು ಏನಿದ್ದೀವಿ ಬಂದಿದ್ದೀರಿ, ಇದ್ರ ಬಗ್ಗೆ ಇನ್ನೂ ಹಲವಾರು ಉಪಾಸಕರೇ ಕಾರಣ. ಈ ಮಟ್ಟದಲ್ಲಿ ನಾನು ಒಬ್ಬ ಇಲ್ಲಿಂದಲೂ ಈ ಸ್ಫೂರ್ತಿದಾಯಕ್ಕೆ ನಾನು PSI ವತಿಯಿಂದ ಇತರೆ ಕಾರ್ಯಕ್ರಮಗಳಿಗೆ ಹಲವಾರು ಬಂದಿದ್ದೀನಿ. ಆದ್ರೆ ನಾವು ಬಿಟ್ಟು ಬೇಯಿಸಿರುವಂತಹ ಜನಪರ ವೇದಿಕೆಗೆ ಇಲ್ಲಿ ಬರುವ ಜನಪರ ವೇದಿಕೆಯ ಪ್ರಾಸ್ತಾವಿಕವಾಗಿ ನಾನು ಮಾತಾಡ್ಬೇಕಾದ್ರೆ ತಾವುಗಳೇ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶಯ ಮತ್ತೆ ನಮ್ಮೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಸಂತೋಷ, ಈ ಜನಪರ ವೇದಿಕೆ ಈ ದಿನಕ್ಕೆ ಪ್ರಾರಂಭವಾಗಿ 345 ದಿವಸಗಳು ಆಯಿತು. 345 ದಿವಸಗಳಲ್ಲಿ 1 ಮಿಲಿಯನ್ ಕಾರ್ಯಕ್ರಮ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಪ್ರತಿದಿನ 8 ಗಂಟೆ ಆದ್ರೆ ಜನಪರ ವೇದಿಕೆಗೆ ಜಾಯಿನ್ ಆಗಿರುವಂತಹ ಉಪಾಸಕರು, ಅದ್ರ ಜೊತೆಗೆ ತಮ್ಮ ಬಿಡುವಿಲ್ಲದ ಕೆಲಸಗಳಲ್ಲಿ ಬೇರೆ ಮಾಡಿಕೊಂಡು 8 ಗಂಟೆಗೆ ಬಂದು ವಿಷಯ ಮಂಡನೆ ಮಾಡಲಿಕ್ಕೆ ಅವರು ಪುಸ್ತಕ ಮಾಡಿರ್ತಾರೆ. ಬೇರೆ ವಿಚಾರ ಏನೇನು ತಿಳ್ಕೊಂಡಿರ್ತಾರೋ ಹಲವಾರು ವಿಚಾರಗಳನ್ನ ತಿಳಿದು ಸತ್ಯವಾದ ವೈದ್ಯರ ಘಟನೆಗಳನ್ನ ನಮ್ಮ ಜನಪರ ವೇದಿಕೆಯಲ್ಲಿ ಪ್ರತಿನಿತ್ಯ ಹೇಳ್ತಾನೆ ಇದ್ದಾರೆ. ಕೆಲವರು ಪ್ರತಿನಿತ್ಯ ಕಾರ್ಯಕ್ರಮ ಮಾಡ್ತೀವಿ, ಆರೋಗ್ಯ 2 ದಿವಸ 3 ದಿವಸ ಇಟ್ಟು ಸಾಕಾಗುತ್ತೆ ಇದೇ ಅಂತ ಕೇಳ್ತಾರೆ. ಅದಕ್ಕೆ ಸುಭಾಷ್ ಸರ್ ಹೇಳ್ತಾರೆ, ಸಾರ್ ಬಂದೇ ಬರ್ತಾರೆ, ಕಂಟಿನ್ಯೂ ಮಾಡೋದು ಸಾರ್ ಅಂತ ಹೇಳಿದ್ರು. ಮತ್ತೆ ಇದರಲ್ಲಿ ನಾನು ಸುಭಾಷ್ ಸರ್ ನೆನೆಸ್ಕೊಳ್ತೀನಿ. ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ಚಂದ್ರು ಸರ್ ನನಗೆ ಮತ್ತೆ ನಮ್ಮ ಸುಭಾಷ್ ಸರ್ ಅವರು ಪ್ರೂವ್ ಮಾಡ್ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿರಂತರವಾಗಿ ಅವರೇ ಇರ್ತಾ ಇರ್ತಾರೆ.
ಕೆಲವರು ಸುಭಾಷ್ ಅವರ ಒಂದು ವಿರೋಧದ ಸಮಯದಲ್ಲಿ ಸರ್ ನಾನು ಈ ತರ ಒಂದು ಅನ್ನ ಹೋಗ್ತಾ ಇದ್ದೀನಿ, ಆನ್ ಮಾಡ್ತೀನಿ ಸರ್, ಯಾಕಂದ್ರೆ ನಾನು ಸರಿಯಾಗಿ ಆನ್ ಮಾಡಿ ರೆಕಾರ್ಡ್ ಗೊತ್ತಾಗ್ತಿರ್ಲಿಲ್ಲ. ಸರ್ ನಾನು ಆನ್ ಮಾಡ್ತೀನಿ, ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್ ಅಂತೀವಿ. ಆಯ್ತು ಸರ್ ಆನ್ ಮಾಡಿ ಹೋಗಿ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಿದ್ದೆ. ಮತ್ತೆ ನನ್ಗೆ ಏನಾದ್ರು ಕೆಲಸ ಇದ್ರೆ ಅವ್ರಿಗೂ ತಿಳಿಸ್ತಿದೆ. ಈ ತರ ಒಂದು ಈಗ ಇತ್ತೀಚೆಗೆ ನಮ್ಮ ಜನರನ್ನ ಈಗ ತುಂಬಾ ಅವರೇ ಯಾವಾಗೂ ಆಮೇಲೆ ಬಿಡ್ತಾರೆ ಟಕ್ಕಂತ ಸಂತೋಷ ಇರ್ತದೆ. ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ನಾವು ಮೂವ್ ಮಾಡ್ಬಿಡ್ತೀವಿ. ಅಂದ್ರೆ ಯಾಕೆ ಅವರು ಪೊಲೀಸ್ ವಿಭಾಗದಲ್ಲಿ ಇದ್ರೂ ಸಹ ನಿರಂತರವಾಗಿ ಈ ಒಂದು ನೆನಪು ವೇದಿಕೆಯ ಒಂದು ಬಾಬಾ ಸಾಹೇಬರ ಸಂವಿಧಾನ ಮತ್ತು ಭಗವಾನ್ ಬುದ್ಧರ ವಿಚಾರಗಳನ್ನ ತಿಳಿಸುವಲ್ಲಿ ನಾವು ಎಲ್ಲರೂ ಆಸಕ್ತರಾಗಿ ಕಾರಣಕರ್ತರಾಗಬೇಕಾದ್ರೆ ನೀವೆಲ್ಲ ನಮ್ಮ ಒಂದು ನೆನಪು ವೇದಿಕೆ ಆನ್ಲೈನ್ ಟೆಲಿಗ್ರಾಮ್ದಲ್ಲಿ ಸುಮಾರು 2758 ಜನ ಸದಸ್ಯರು ಇದ್ದಾಗೂ ಸಹ ಪ್ರತಿನಿತ್ಯ ಮಿನಿಮಮ್ 40ರಿಂದ ಸುಮಾರು 120 ನಿದರ್ಶನಗಳಿದೆ. ಮತ್ತೆ ಆರೋಗ್ಯಕರವಾದಂತಹ ನೈಜ ಸತ್ಯ ಘಟನೆಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಭಗವಾನ್ ಬುದ್ಧರ ಮತ್ತು ಬಾಬಾ ಸಾಹೇಬರ ಸಂವಿಧಾನದ ಜೊತೆಗೆ ಉದ್ಯಮಶೀಲತೆ ಇರಬಹುದು. ಮತ್ತೆ ನಮ್ಮಲ್ಲಿ ನರೇಂದ್ರ ನಾಯಕ್ ಮೌಢ್ಯದ ಬಗ್ಗೆಯೂ ಸಹ ಅವರು ನನಗೆ ಪರಿಚಯ ಆಗಿ ಪಾರ್ಟಿ ಕಾಲೇಜಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ಮೌಢ್ಯದ ಬಗ್ಗೆ. ಅದು ಇಷ್ಟ ಆಗಿ ನಮ್ಮ ಜನಪದ ವೇದಿಕೆ ಅಟ್ಟೂರಲ್ಲಿ ಚರ್ಚೆ ಮಾಡಿದರು. ಆಯ್ತು ಸರ್ ಕಳಿಸಿ ಅವರು ಪಾಸ್ ಮಾಡಿ ಅಂತ ತಿಳಿಸಿದ್ರು. ನಂತರ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಜನಪದ ವೇದಿಕೆಗೆ ಈ ಒಂದು ಮೌಢ್ಯತೆ ವಿರುದ್ಧ ಒಂದು ಕ್ಲಾಸ್ ಸಹ ಅವರಿಂದ ಮಾಡಿಸಿದ್ರು. ಈ ರೀತಿ ಉದ್ಯಮಶೀಲತೆ ಇರ್ಬೋದು. ಮತ್ತೆ PTCL ಕೇಸ್ಗಳು ನಮ್ಮ ಏನು ಶೋಷಿತ ನಮ್ಮ SC/ST ಜನಾಂಗದಲ್ಲಿ ಜನರು ಮದುವೆಯಾಗಿದ್ದು ಅಂಧಕ್ರಾಂತವಾಗಿದೆ. ಮತ್ತೆ ಪರದಾರ ಯಾರು ಮಾಡಿರ್ತಾರೆ ಅಕ್ರಮವಾಗಿ ಅಂತವೆಲ್ಲರೂ ಬಿಡಿಸ್ಕೊಳ್ಳಿಕ್ಕೆ ಹಲವಾರು ವಕೀಲರು ಸಹ ಬಂದು ನಮ್ಮ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ನಮ್ಮ IPC ಇರ್ಬೋದು, CRPC ಇರ್ಬೋದು, ಸಂವಿಧಾನದ ವಿಚಾರ ಇರ್ಬೋದು, ಪ್ರತಿಯೊಂದು ಸಹ ಪೊಲೀಸರು ಸ್ಟೇಷನ್ಗಳಲ್ಲಿ ಪೊಲೀಸಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ನಮ್ಮ ಚಿಕ್ಕಮಗಳೂರು ಲೋಕೇಶ್ ಸರ್ ಅವ್ರನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಜನಪದರಿಗೆ ಅವ್ರು ಹೇಳ್ತಾರೆ ಸರ್ ನಮ್ಗೆ ಬಹಳ ಖುಷಿ ಆಯ್ತು ಸರ್ ಅಂತ. ಒಂದು ಪೊಲೀಸ್ ಸ್ಟೇಷನ್ ಸಮಸ್ಯೆಗಳು ಬಂದಾಗ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾನು ಮತ್ತೆ ನಮ್ಮ DCP ಸಿದ್ದರಾಜ್ ಸರ್ ಹಿರಿಯರು ಮಾರ್ಗದರ್ಶನದಲ್ಲಿ ಅವರೊಂದು ಕಾರ್ಯನ ಅವರ ವಿಚಾರದಲ್ಲಿ ಬಗೆಹರಿಸಿಕೊಂಡು ಈ ತರ ಹಲವಾರು ನಿದರ್ಶನಗಳು ಸತ್ಯ ಘಟನೆಗಳು ಪ್ರತಿನಿತ್ಯ ಜನಪದ ವೇದಿಕೆಯಲ್ಲಿ ನಡೀತಾನೆ ಇರ್ತದೆ. ಮತ್ತೆ ಜನಪದ ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ ನಾಗೇಶ್ ಸರ್ ಇರ್ಬೋದು, ವಿದ್ಯಾರಣ್ಯ ಪ್ರಭಾವ್ ಸರ್ ಇರ್ಬೋದು, ಅವ್ರು ಯಾವಾಗಲೂ ನಿರಂತರವಾಗಿ ನಮ್ಮ ಜನಪದ ವೇದಿಕೆಯಲ್ಲಿ ಮೊದಲಿಂದೇ ಕಾರ್ಯಕ್ರಮ ಕೊಡ್ತಾನೆ ಬಂದಿದ್ದಾರೆ. ಈ ದಿನ ನಮ್ಮ ವಿದ್ಯಾರಣ್ಯ ಪ್ರಭಾವ್ ಸರ್ಗೆ ಬೇರೆ ಕಾರ್ಯ ನಿಮಿತ್ತ ಬಂದಿಲ್ಲ ಅಂತ ಈ ಆಲ್ರೆಡಿ ನಮ್ಮ ಹಿರಿಯ ಉಪಾಸಕರು ಮತ್ತು ಜನಪದ ವೇದಿಕೆ ರೋಗಿಗಳಾದ ನಮ್ಮ ಬೆಂಗಳೂರಿನೆಲ್ಲ ತಿಳಿಸಿದರೆ ಮೊದಲ ದಿನಗಳಲ್ಲಿ ಎಲ್ಲರೂ ಸೇರಿ ಈ ಒಂದು ತಮ್ಮ ಕಾರ್ಯಕ್ರಮವನ್ನು ನಾವು ಬೆಳೆಸಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಅಗತ್ಯ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಕೇಳಿದಾಗ ಸಾಕಷ್ಟು ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಆರ್ಥಿಕವಾಗಿ ಸಹ ಸಹಾಯ ಮಾಡಿದ್ದೀರಿ. ಸಹಾಯ ಮಾಡಿದ್ರು ಅಂತ ಹೆಸರುಗಳು ಹೇಳ್ಕೊಂಡ್ರೆ ಕೆಲವರು ಹೇಳಬೇಡಿ ಅಂತಾನೆ ಕೆಲವರು ಹೇಳಿರ್ತಾರೆ. ಹಾಗಾಗಿ ನಾನು ಯಾರಿಗೂ ಆ ರೀತಿ ಹೇಳ್ತಾ ಇಲ್ಲ. ಆರ್ಥಿಕವಾಗಿ ಸಹಾಯ ಮಾಡಿರುವಂತವರೇ ಮತ್ತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲರಿಗೂ ಮತ್ತು ಆರ್ಥಿಕ ಸಹಾಯ ಮಾಡಿರುವಂತ ಎಲ್ಲರಿಗೂ ಸಹ ಪ್ರತಿನಿತ್ಯ ನೀವು ಜನಪದ ವೇದಿಕೆಯಲ್ಲಿ 8 ಗಂಟೆಗೆ ನೀವು ಟೆಲಿಗ್ರಾಮ್ಗೆ ಭಾಗವಹಿಸುವುದರ ಮುಖಾಂತರ ಈ ಒಂದು ಜನಪದ ವೇದಿಕೆ ಮುನ್ನಡೆಗೆ ನೀವೆಲ್ಲ ಮುಂದೆ ಬೆಳೆಸಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ಮತ್ತೆ ಈ ಜನಪದ ವೇದಿಕೆ ನಿರಂತರವಾಗಿ ನಡೆಯಲಿಕ್ಕೆ ನೀವು ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮ ಇಷ್ಟು ದಿನ ಎಷ್ಟು ಈಗ 145 ದಿವಸ ಆಯ್ತು, 15 ಕಂಟಿನ್ಯೂ ನಡೀತಾ ಇದೆ. ಬೇರೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜನಪದ ವೇದಿಕೆಯಲ್ಲಿ ಸರ್ ನೀವು ಯಾವ ರೀತಿ ಹಿಂದೆ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀರಿ, ನಾನು ಎಲ್ಲೂ ನೋಡಿಲ್ಲ ಸರ್ ಈ ಕಾರ್ಯಕ್ರಮವನ್ನ.
ಆದ್ರೆ ಒಬ್ಬ ಸಾರಿಗೆ ಅಂತ ಹೇಳ್ತಾರೆ. ಅಂದ್ರೆ ಅದ್ಭುತವಾಗಿ ಮಾಡ್ಬೇಕಾದ್ರೆ ನನ್ನೊಪ್ಪಿಗೆ ಅಲ್ಲ, ಚಂದ್ರನ ಒಪ್ಪಿಗೆ ಅಲ್ಲ, ತಮ್ಮೆಲ್ಲರ ಒಂದು ಜೈನಾಗ ಅಂತಾರಲ್ಲ ಇಂಟ್ರೆಸ್ಟ್ ಆಗಿ ಆ ಒಂದು ಇಷ್ಟ ಆಗಿಕೊಂಡು ಈ ಜನಪದ ವೇದಿಕೆ ಇಷ್ಟು ದಿನ ಬೆಳೀಲಿಕ್ಕೆ ಸಾಧ್ಯತೆ ಆಯ್ತು. ಮುಂದೆ ಜನಪದ ವೇದಿಕೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ಮನೆಗಳಿಗೂ ಸಹ ಬಾಬಾ ಸಾಹೇಬ್ ಸಂವಿಧಾನ ಮತ್ತು ಭಗವಾನ್ ಬುದ್ಧರ ವಿಚಾರಗಳು ಮನೆ ಮನೆಗೆ ಕಾರ್ಯಕ್ರಮ. ಇದಲ್ಲದೆ ನಮ್ಮ ಜನಪದ ವೇದಿಕೆ ದಿನಾಂಕ 10/7/23 ಪ್ರಾರಂಭವಾಯಿತು. ಅವಾಗ ಈ ಜನಪದ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ಆಯುಷ್ಮಾನ್ ಸೋಸ್ಲೆ ಗಂಗಾಧರ್ ಸರ್ ಅವರಿದ್ರು, ಡಾಕ್ಟರ್ ನಾಗೇಶ್ ಮೋರೆ ಸರ್ ಅವರಿದ್ರು, ಮತ್ತೆ ನಮ್ಮ ಆಯುಷ್ಮಾನ್ ಜಿತೇಂದ್ರ ತಳವಾರ್ ಸರ್ ಅವರಿದ್ರು. ಆ ದಿನ ಆನ್ಲೈನ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಮಾರ್ಗದರ್ಶಕರು ಡಿಸಿಪಿ ಶ್ರೀನಿವಾಸ್ ಅವರು, ಸುರೇಂದ್ರಪ್ಪನವರು, ಸೋಸ್ಲೆ ಗಂಗಾಧರ್ ಅವರು, ಕೃಷ್ಣಮೂರ್ತಿ ಅವರು, ಮತ್ತೆ ಲಕ್ಷ್ಮಣ್ ಬಕ್ಕಾಯ್ ಅವರು, ಮತ್ತೆ ಹುಸೇನಪ್ಪನವರು, ಮತ್ತೆ ಕೋದಂಡರಾಮು, ಶ್ಯಾಮ್ ಸುಂದ್ರು, ಗಿರಿಮನ್ ಕಾಂಬಿ ಅವರು, ಇನ್ನು ಹಲವಾರು ಹಿರಿಯ ಉಪಾಸಕರು ಮತ್ತು ಸಂಪನ್ಮೂಲ ನಮ್ಮ ಇದ್ರು. ನಾವೆಲ್ಲ ಇದ್ದೇ ಇದ್ದ. ಮತ್ತೆ ಆವಾಗ ನಮ್ಗೆ ಬುದ್ಧವಂದನೆ ತ್ರಿಸರ್ಣ ಪಂಚಶೀಲ ಬೋಧನೆ ಮಾಡಿದಂತ ಪರಮ ಪೂಜ್ಯ ಬೋಧಿದಂತ ಅಧ್ಯಯನ ಪಂಚಾಯತಿಗಳು ಬಂದಿದ್ರು. ಅದಾದ ನಂತರ ಇದು ಆನ್ಲೈನ್ ನಲ್ಲಿ ಪ್ರಾರಂಭವಾದಂತ ದಿವಸ ಯಾವುದು 10 ಜುಲೈ 23. ನೆಕ್ಸ್ಟ್ ಮತ್ತೆ ಎರಡನೇ ಆನ್ಲೈನ್ ಕಾರ್ಯಕ್ರಮ 10/7/24 ನಡೀತದೆ. ಆ ದಿನ ನಮ್ಮ ಪರಮ ಪೂಜ್ಯ ಈಗ ವೇದಿಕೆ ಮೇಲೆ ಆಶ್ರಯಿರ್ತಕ್ಕಂತಹ ಪರಮ ಪೂಜ್ಯ ಸಂಘಪ್ರಭ ಪಂಚಾಯಿತಿಯವರು ನಮ್ಗೆ ಇದೊಂದೇ ಬುದ್ಧವಂದನೆ ತ್ರಿಸರ್ಣ ಪಂಚಶೀಲ ಹೇಳ್ಕೊಂಡು ಆ ದಿನ ನಮ್ಗೆ ಆನ್ಲೈನ್ ಕಾರ್ಯಕ್ರಮದಲ್ಲೂ ಸಹ ಅವರಿದ್ರು. ಮತ್ತೆ ಆ ದಿನ ಸಂವಿಧಾನ ಪೀಠಿಕೆಯಿಂದ ನಮ್ಮ ಚೂಡಮಣಿ ಮೇಡಮ್ ಅವರು, ಮತ್ತೆ ನಮ್ಮ ಸುಭಾಷ್ ಚಂದ್ರ ಸರ್ ಇದ್ರು, ಆಯುಷ್ಮಾನ್ ಪ್ರೊಫೆಸರ್ ವಿಠಲದಾಸ್ ಪ್ಯಾಗೆ ಸರ್ ಸಹ ಇದ್ರು. ಪ್ರಾಸ್ತಾವಿಕ ನುಡಿಯನ್ನ ತಿಳಿಸಿದ್ರು. ಆ ಪ್ರಾಸ್ತಾವಿಕ ನುಡಿಯನ್ನ ರಾಜ್ಯ ಮಟ್ಟದ ವಾರ್ಷಿಕ ಸಂಚಿಕೆ ಜನಪರ ವೇದಿಕೆಯಲ್ಲಿ ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿರುವುದು ನನ್ನ ಒಂದು ಸುದೈವ. ತಮ್ಮೆಲ್ಲರ ಒಂದು ಆಶಯ ಮತ್ತೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ ನಾನು ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಆಯ್ತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಅದನ್ನ ನಾಗ ಸಿದ್ಧಾರ್ಥ ಅವರು ಸಹ ಮುಖ್ಯ ಅತಿಥಿಗಳಾಗಿದ್ರು. ಆರ್ ಮಹೇಶ್ ಅವರು ಮಾತಾಡಿದ್ರು. ಮತ್ತೆ PS ಮಾಳಗಿ ಸರ್ ಇದ್ರು ಧಾರವಾಡದವರು. ಅವರು ಡೆವಲಪ್ಮೆಂಟ್ ಆಫೀಸರ್ LIC. ಅವರು ನಿರಂತರವಾಗಿ ಸಂಡೆ ಎಲ್ಲಾ ಕ್ಲಾಸ್ಗೂ ಬರ್ತಾ ಇದ್ರು. ಇತ್ತೀಚೆಗೆ ಅವರು ಬೇರೆ ಅವರದೇ ಆದಂತಹ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾ ಇರೋದ್ರಿಂದ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ಬರೋದಾಗ್ಲಿಲ್ಲ. ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನ ಅವರು ನಮ್ಗೆ ನಡೆಸಿಕೊಡ್ತಾ ಇದ್ರು. ಮತ್ತೆ ಆ ದಿನ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿತೇಂದ್ರ ತಳವಾರ್ ಸರ್ ಅವರು, ವಿಠಲ್ ಒಗ್ಗಣ್ಣವರು, ವಿದ್ಯಾಸಾಗರ್, ಶ್ಯಾಮ್ ಸುಂದರ್, ಶ್ರೀಕಂಠಯ್ಯನವರು, ಸುರೇಂದ್ರಪ್ಪನವರು, ಗಿರಿಮಲ್ ಕಾಂಬ್ಳೆ ಅವರು, ನಮ್ಮ ವಿಜಯವರ್ಮರು, ಯಾವುದೇ ಮೈಸೂರು ವಿಜಯವರ್ಮರು ಅವರು ರಿಟೈರ್ಡ್ ಪ್ರಿನ್ಸಿಪಾಲ್. ನಮ್ಮಲ್ಲಿ ಒಂದು ಸಂಪನ್ಮೂಲ ವ್ಯಕ್ತಿಗಳು ಇಲ್ಲದ ಸಂದರ್ಭಗಳಲ್ಲಿ ವಿಜಯವರ್ಮರು ಹೇಳಿದ್ರೆ ನಮ್ಮ ಚಂದ್ರ ಸರ್ ಹೇಳ್ತಾ ಇರ್ತಾರೆ, ಸರ್ ಇವಾಗ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ವಿಜಯವರ್ಮರು ಸರ್ ಏನಾದ್ರು ಹೇಳಿ ಗಂಟೆ ಮಾತಾಡ್ತಾರೆ ಜನರಲ್ಲಾಗಿ. ಅವರು ಅಂದ್ರೆ ಅವರು ಮಾತಾಡೋದು ಉಪಯೋಗವಾಗಬಹುದು. ಅಂದ್ರೆ ಉಪಯೋಗಿಸಿದರೆ ನಮ್ಮ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸೌಲಭ್ಯಗಳು, ನಮ್ಮ ಮಕ್ಕಳು ಕೆಲಸ ಇಲ್ಲ ಅಂತ ಹುಡುಕಾಡಬೇಡಿ, ಅವರು ಸೌಲಭ್ಯಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದರಂತೆ ನಮ್ಮ ಬ್ಯಾಂಕ್ನ ಉಪಮುಖ್ಯರು ಸಹ ಉದ್ಯೋಗಶೀಲತೆ ಬಗ್ಗೆ ಒಂದು 4-5 ತರಗತಿಗಳನ್ನು ನೀಡಿದರೆ. ನಮ್ಮ ಮಂಡ್ಯದ PSI ಉಪಾಧ್ಯಕ್ಷರಾದ ಚಂದ್ರಾಸರು ಸಹ ನಿರಂತರವಾಗಿ 4 ಕ್ಲಾಸ್ಗಳನ್ನ ಉದ್ಯೋಗಶೀಲತೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಇಂಡಿಯನ್ ಜನರಲ್ ಬ್ಯಾಂಕ್ ಮ್ಯಾನೇಜರ್. ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ನಾಗೇಶ್ ಮೋರೆ ಮತ್ತೆ ಇತ್ತೀಚೆಗೆ ಸುಮಾರು 4 ವರ್ಷದಿಂದ ನಮ್ಮ ಡಾಕ್ಟರ್ ಸರಸ್ವತಿ ಸಹ ಜನಪದ ವೇದಿಕೆಯಲ್ಲಿ ತೊಡಗಿಸಿಕೊಂಡು ಪ್ರತಿನಿತ್ಯ ನಾವು ಎಷ್ಟೋ ಕಾಲ್ ಮಾಡ್ತೀವಿ. ಯಾಕಂದ್ರೆ ಜನಪದ ವೇದಿಕೆಯಲ್ಲಿ
ಬೆಳಿಗ್ಗೆಯಿಂದ ಈ ದಿನ ಯಾವ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಮ್ಮ ಪ್ರಜ್ಞು ಸರ್ ಮತ್ತೆ ನಾಗೇಶ್ವರ ಸರ್ ನಾವು ಡಿಸ್ಕಷನ್ ಮಾಡಿ ಯಾರು ಆರೋಗ್ಯ ಸರ್ ರಿಪೋರ್ಟ್ ಮಾಡ್ತೀವಿ ಕೆಲವು ಟೈಮು ಅವರು ಬಿಸಿ ಇರ್ತಾರೆ ಯಾರಾದ್ರೂ ಅವ್ರಿಗೆ ಫಿಕ್ಸ್ ಮಾಡಿ ಯಾರು ಹಾಸ್ಪಿಟಲ್ ನಮ್ಮ ಸಚಿವರಿಗೆ ಮತ್ತೆ ನಮ್ಮ ನಾಗರಾಜ್ ತಿಳಿಸ್ತಾರೆ ಸರ್ ಬೇಕಾಗಿದೆ ಸರ್ ನೋಡಿ ಸರ್ ಆಯ್ತು ಸರ್ ಸಂತೋಷದಿಂದ ಒಪ್ಪಿ ಒಂದು ವಿಷಯ ಮಂಡನೆ ಮಾಡ್ತಾರೆ ಇದಕ್ಕೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಬೇಕಾಗಿದೆ. ಇದೇ ರೀತಿ ನಮ್ಮ ಜನಪದ ವೇದಿಕೆ ಸಾಂಘಿಕ ಕಾರ್ಯಕರ್ತರಾದಂತಹ ನಾರಾಯಣ್ ಸರ್ ಅವರು ಫೋನ್ ಮಾಡಿ ಕೇಳಿದಾಗ ಆಯ್ತು ಆನಪಾನ ಶಕ್ತಿಗಳಲ್ಲಿ ಅವರು ಸುಮಾರು 6 ಕ್ಲಾಸ್ಗಳನ್ನು ಆನಪಾನ ಶಕ್ತಿಗಳಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಗ್ರಾಮದಲ್ಲಿ ಅದು ಮೆಡಿಟೇಷನ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಅವರು ಒಂದು ಕ್ಲಾಸ್ ಮಾಡ್ತಾರೆ ರೆಗ್ಯುಲರ್ ಆನಪಾನ ಶಕ್ತಿ ಬಗ್ಗೆ. ಅವರು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮತ್ತು ಇಂಟರ್ನ್ಯಾಷನಲ್ ಕಾರ್ಯಕ್ರಮವನ್ನು ಹೋಗಿ ನಾನು ಒಂದು ಸರಿ ಭಾಗವಹಿಸಿದೆ. ಇದರಿಂದ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜನಪದ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಇದೆಲ್ಲ ಕಾರಣ ಯಾರಪ್ಪ ಅಂದ್ರೆ ಉಪಾಸಕರು. ಇದೇ ಉಪಾಸಕರ ವೇದಿಕೆ, ಇದು ಹೆಸರು ಸೂಚಿಸ್ತಾರೆ ಜನಪದ ವೇದಿಕೆ. ಹಾಗಾಗಿ ಈ ಜನಪದ ವೇದಿಕೆ ಇಷ್ಟು ದಿವಸಗಳು ಬೆಳೆದ್ರೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ಮನಸ್ಸು ಮತ್ತೆ ತಾವೆಲ್ಲ ಏನು ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ಭಗವಾನ್ ಬಗ್ಗೆ ಇಟ್ಕೊಂಡಿರುವಂತ ಅಭಿಮಾನ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ. ಅವರು ರಾಜಕೀಯ ಕಾರ್ಯಕ್ರಮದಲ್ಲಿ ಏನಂತ ಮಾತಾಡಿದ್ರು ಸರ್, ಸಂಪನ್ಮೂಲ ವ್ಯಕ್ತಿಗಳು ಯಾವಾಗಲೂ ಭಾಷಣ ಮಾಡ್ತಾನೆ ಇದ್ರೆ ನಾವು ಎಲ್ಲ ಪಕ್ಷಗಳಲ್ಲಿ ಕೇಳ್ತೀವಿ ಮತ್ತೆ ಜನಪದ ವೇದಿಕೆ ಕಾರ್ಯಕ್ರಮಗಳು ಅದೇ ಆಗುತ್ತೆ ಸರ್. ನಮ್ಮ ವೇದಿಕೆಯಲ್ಲಿ ಉಪಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಾನು ಸುಭಾಷ್ ಸರ್ ಹೇಳಿದೆ ಸರ್ ಚುನಾವಣೆ ಮಾತಾಡೋದು ಮಾತಾಡ್ತಾರೆ ಅಂತ. ಅಂದ್ರೆ ಹಂಚ್ಕೊಳ್ಳೋದಿಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅಂಶ ಒಳ್ಳೆ ವ್ಯಕ್ತಿಗೆ ಉಪಯೋಗ ಇಲ್ಲ. ಬಾಬಾ ಸಾಹೇಬ್ ಎಲ್ಲ ನಮ್ಮ ಉಪಾಸಕರು ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ತಾ ಇದ್ದಾರೆ. ಇವೆಲ್ಲ ಮಾಹಿತಿ ನಮ್ಮನ್ನ ಆದಾಗ್ಯೂ ಸಹ ತಾವೆಲ್ಲ ನಿರಂತರವಾಗಿ ನಮ್ಮ ಜನಪದ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮತ್ತೆ ಇನ್ನೊಂದು ನಮ್ಮಲ್ಲಿ ನಾನು ಮನವಿ ಮಾಡ್ತೀನಿ, ಈ ಜನಪದ ವೇದಿಕೆ ಇನ್ನೂ ಹೆಚ್ಚಿನದಾಗಿ ತಗೊಳ್ಬೇಕಂದ್ರೆ ತಾವು ಒಬ್ಬೊಬ್ಬರಿಗೆ ನಿಮ್ಮ ಸ್ನೇಹಿತರು ಇನ್ನೂ ಜನಪದ ವೇದಿಕೆಯ ಆಫ್ಲೈನ್ ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡೋದ್ರ ಜೊತೆಗೆ ತಾವು ಈ ಕಾರ್ಯಕ್ರಮ ನಡೀತಾರನ್ನು ಒಳ್ಳೆಯದು. ನಾನಾದರೂ ಇತ್ತೀಚೆಗೆ ಜನಪದ ವೇದಿಕೆ ಮತ್ತೆ ಭಗವದ್ಗೀತೆ ಬಾಬಾ ಸಾಹೇಬ್ ತಿಳಿತಕ್ಕಂಥದ್ದೇ ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಇರ್ಬೋದು, ಬೆಳಗಾವಿ ಡಿಸ್ಟ್ರಿಕ್ಟ್ ಇರ್ಬೋದು, ಬಾಬಾ ಸಾಹೇಬ್ ಕಾರ್ಯಕ್ರಮವನ್ನು ಹೋಗ್ತಾ ಇರ್ತೀನಿ. ನಾನು ಹೊರಗಿನಲ್ಲಿ ನನಗೆ ವೇದಿಕೆಯಲ್ಲಿ ನಮ್ಮ ವೇದಿಕೆ ಅಂದ್ರೆ ಅವರು ಕನ್ನಡ ಬಣ್ಣ. ಈಗ ನಮ್ಮ ರಾಜ ಪುರುಷರ ಮಾಡಿ ಬಂದ ಹೇಳ್ತಾ ಇದ್ದೆ ಸರ್ ತಾಳಿ ಅಂದ್ರೆ ಅಂದ್ರೆ ನಾನು ವ್ಯವಸ್ಥೆ ತಿಳ್ಕೊಂಡಿದ್ದೆ ಸರ್. ನಾನು ವೇದಿಕೆಯಲ್ಲಿ ಪ್ರಾಸ್ತಾವಿಕಗಳು ಮಾತುಗಳನ್ನು ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಪ್ರೀತಿಯ ವೇದಿಕೆಯಲ್ಲಿ ಇರತಕ್ಕಂತ ಪ್ರೀತಿಯ ಪ್ರತಿನಿಧಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಮತ್ತು ಜನಪದ ವೇದಿಕೆಯ ಎಲ್ಲ ಜೊತೆಗೆ ಹಾಗೂ ಜನಪದ ವೇದಿಕೆ ಎಲ್ಲ ಪ್ರೀತಿ ಪೂರ್ವಕವಾದಂತಹ ಪೂರ್ಣ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಪ್ರಾಸ್ತಾವಿಕವಾಗಿ ಉತ್ಸಾಹ ಮಾಡ್ತಾ ಇದ್ದೀನಿ. ಜೈ ಭೀಮ್ ಭಗವದ್ಗೀತೆ.